ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ಡಿ ಗ್ಯಾಂಗ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ನಿನ್ನೆ ಕಸ್ಟಡಿಯಲ್ಲಿರೋ ಆರೋಪಿಗಳಿಗೆ ಪೊಲೀಸರು ಡ್ರಿಲ್ ನಡೆಸಲಿದ್ದಾರೆ. ಅಂದ್ರೆ ಈಗ ಕಸ್ಟಡಿಯಲ್ಲಿರುವ 4 ಆರೋಪಿಗಳಿಗೆ ಡ್ರಿಲ್ ನಡೆಸಲಿದ್ದಾರೆ. ಆದ್ರೆ ಈಗ ಕಸ್ಟಡಿಯಲ್ಲಿ ಇರುವವರ ಪಾತ್ರ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ದರ್ಶನ್ಗೆ ಮತ್ತೆ 2 ದಿನ ಪೊಲೀಸ್ ಕಸ್ಟಡಿಯಲ್ಲಿರೋ ಆರೋಪಿಗಳ ಪಾತ್ರವೇನು? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ 10 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದ ದರ್ಶನ್ಗೆ ಇನ್ನು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕಾಗಿದೆ. ದರ್ಶನ್ ಜೊತೆಗೆ A9 ಧನ್ರಾಜ್, A10 ವಿನಯ್, A14 ಪ್ರದೂಷ್ನನ್ನ ಮತ್ತೆ ವಶಕ್ಕೆ ನೀಡಲು ಪೊಲೀಸರು ನ್ಯಾಯಾಲಯಕ್ಕೆ ನೀಡಿದ ಕಾರಣವೇನು ಅನ್ನೋದಾದ್ರೆ, ಪೊಲೀಸರ ಪ್ರಕಾರ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದೆಯಂತೆ. ಕೊಲೆ ಕೇಸ್ನಲ್ಲಿ ಸಿಕ್ಕಿರುವಂತಹ ಟೆಕ್ನಿಕಲ್ ಸಾಕ್ಷ್ಯ ಮತ್ತು ಮೊಬೈಲ್ ನೆಟ್ವರ್ಕಿಂಗ್ FSL ರಿಪೋರ್ಟ್ ಆರೋಪಿಗಳ ವಿರುದ್ಧ ಇವೆಯಂತೆ. ಇನ್ನು ಈ ಕೇಸ್ನಲ್ಲಿ ದರ್ಶನ್ ಜೊತೆ ಕಸ್ಟಡಿಗೆ ನೀಡಿರುವ ಧನ್ರಾಜ್, ವಿನಯ್, ಪ್ರದೋಷ್ ಈ ಕೇಸ್ನಲ್ಲಿ ಏನು ಪಾತ್ರ ಅನ್ನೋದನ್ನ ನೋಡೋದಾದ್ರೆ, ಗಿರಿನಗರದ ನಿವಾಸಿಯಾದ ರಾಜ ಅಲಿಯಾಸ್ ಧನ್ರಾಜ್ ರೇಣುಕಾ ಕೊಲೆ ಕೇಸ್ನ A9 ಇವನೇ ನೋಡಿ ಪವಿತ್ರ ಗೌಡ ಕಾರು ಚಾಲಕ. ಪವಿತ್ರ ಗೌಡರನ್ನ ಶೆಡ್ಗೆ ಕರೆತಂದಿದ್ದೆ ಈ ಧನ್ರಾಜ್. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದ ಧನ್ರಾಜ್ ಬಳಿಕ ಮೃತದೇಹವನ್ನ ಸಾಗಿಸಲು ಸಹಾಯ ಮಾಡಿದ್ದ. ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ನೀಡಿದಂತೆ ಈ ಧನ್ರಾಜ್. ಸ್ಟೋನಿ ಬ್ರೋಕ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕ ಈ ವಿನಯ್ ಕೊಲೆ ಕೇಸ್ನ A10. ಈತ ಕೊಲೆ ಬಳಿಕ ಕೇಸನ್ನ ಮುಚ್ಚಿ ಹಾಕಲು ಯತ್ನಿಸಿದ್ದಂತೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿನಯ್ ಪಬ್ನಲ್ಲಿ ಪಾರ್ಟಿ ಮಾಡ್ತಿದ್ರಂತೆ ನಟ ದರ್ಶನ್. ರೇಣುಕಾಸ್ವಾಮಿ ಕಿಡ್ನಾಪ್ ಆದಾಗ ವಿನಯ್ ಪಬ್ನಲ್ಲಿದ್ದ ದರ್ಶನ್ ಪಟ್ಟಣಗೆರೆ ಜಯಣ್ಣಗೆ ಸೇರಿದ ಶೆಡ್ ನಿರ್ವಹಿಸುತ್ತಿದ್ದ ಅಲ್ಲದೆ ಈತನ ಮೊಬೈಲ್ನಲ್ಲಿ ಕೊಲೆ ವಿಡಿಯೋ ರೆಕಾರ್ಡ್ ಮಾಡಿದ್ದಂತೆ. ದರ್ಶನ್ ರಕ್ಷಣೆ ಮಾಡಲು ಶತಾಯಗತಾಯ ಯತ್ನ ನಡೆಸಿದ್ದೆ ಈ ಪ್ರದೋಷ್. ದರ್ಶನ್ ರಿಂದ ಬರೋಬ್ಬರಿ 30 ಲಕ್ಷ ಹಣ ಪಡೆದಿದ್ದ ಪ್ರದೋಷ್ ಬಳಿಕ 4 ಆರೋಪಿಗಳಿಗೆ ಹಣ ನೀಡಿದ್ದೆ ಈ ಪ್ರದೋಷ್. ಆದ್ರಿಂದ ಹಣದ ಮೂಲದ ಬಗ್ಗೆ ತನಿಖೆ ನಡೆಸೋ ಸಾಧ್ಯತೆ ಇದೆ. ಇಂದಿನಿಂದ 2 ದಿನ ಪೊಲೀಸ್ ರೇಣುಕಾ ಕೊಲೆ ಕೇಸ್ನಲ್ಲಿ 4ರನ್ನ ಡ್ರಿಲ್ ನಡೆಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಕೋರ್ಟ್ಗೆ ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸಿದ್ರು. ಯಾವೆಲ್ಲ ಅಂಶಗಳನ್ನ ಖಾಕಿ ಪಡೆ ರಿಮಾಂಡ್ ವರದಿ ಹೇಳಿದೆ ಗೊತ್ತಾ? ಅದರಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಹೇಗಿದೆ, ಯಾವ ರೀತಿ ಇದೆ, ಆ ಕುರಿತ ಒಂದು ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ. ದರ್ಶನ್ 3ನೇ ಬಾರಿ ಪೊಲೀಸ್ ಕಸ್ಟಡಿಗೆ ಹೋಗಿದ್ಯಾಕೆ? ರಿಮಾಂಡ್ ವರದಿಯಲ್ಲಿ ಯಾವೆಲ್ಲ ಕಾರಣ ಇದೆ? ಅಭಿಮಾನಿಯನ್ನೇ ಕೊಂದ ಕೀಚಕ ಪಾತ್ರ ವಹಿಸಿದ್ದ ಆರೋಪದಲ್ಲಿರುವಂತಹ ನಟ ದರ್ಶನ್ ನಿನ್ನೆ ನ್ಯಾಯಾಂಗ ಬಂಧನವಾಗುವ ಸಾಧ್ಯತೆ ಇತ್ತು. ಆದರೆ ಪೊಲೀಸರು ಹಾಗೆ ಸರ್ಕಾರಿ ವಕೀಲರು ಮಾತ್ರ ಕೊಲೆಗಾರರ ನಾಯಕನನ್ನ ಮತ್ತೆ ಕಸ್ಟಡಿಗೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟಕ್ಕೂ ದರ್ಶನ್ನ 3ನೇ ಬಾರಿಗೆ ಕಸ್ಟಡಿಗೆ ಪಡೆದಿದ್ಯಾಕೆ ಗೊತ್ತಾ? ಯಾವೆಲ್ಲ ಕಾರಣ ಹೇಳಿ ತೆರೆ ಹಿಂದಿನ ಖಳನಾಯಕನನ್ನ ಮತ್ತೆ ಕಸ್ಟಡಿಗೆ ಪಡೆದಿದ್ದು ಗೊತ್ತಾ? ರಿಮಾಂಡ್ ವರದಿಯಲ್ಲೇ ಬರೋಬ್ಬರಿ 8 ಅಂಶಗಳನ್ನ ನೀಡಿ ರೌಡಿ ಗ್ಯಾಂಗ್ಗೆ ಗುಂಡಿಯನ್ನ ತೋಡಿದ್ರು. ದರ್ಶನ್ ಸೇರಿ A9, A10 ಮತ್ತು A14 ಆರೋಪಿಗಳು ತನಿಖೆಗೆ ಸ್ಪಂದಿಸುತ್ತಿಲ್ಲ. ದರ್ಶನ್ ಮನೆಯಲ್ಲೇ 37 ಲಕ್ಷ, ಪವಿತ್ರಗೆ ನೀಡಿದ 3 ಲಕ್ಷದ ಮೂಲ ಇಲ್ಲ. ಕೊಲೆ ಬಳಿಕ ಆರೋಪಿ ದರ್ಶನ್ ರಿಂದ ಹಲವಾರು ವ್ಯಕ್ತಿಗಳ ಸಂಪರ್ಕ. A14 ಪ್ರದೋಷ್ ಸಾಕ್ಷ್ಯನಾಶ ಮಾಡುವಲ್ಲೇ ಪ್ರಮುಖ ಪಾತ್ರ. A9 ಖರೀದಿಸಿದ್ದ ಎಲೆಕ್ಟ್ರಿಕ್ ಟಾರ್ಚ್ ಬಗ್ಗೆ ಮಾಹಿತಿ ಇಲ್ಲ. A9 ಕೃತ್ಯ ನಡೆದ ಸ್ಥಳಕ್ಕೆ ಬೇರೆ ವ್ಯಕ್ತಿಗಳನ್ನ ಕರೆತಂದಿದ್ದಾನೆ. ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾಗಿದೆ ಘಟನೆಯ ಅಸಲಿ ವಿಡಿಯೋ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲು ಶುರು ಮಾಡಿದ್ದಾರೆ ಆರೋಪಿಗಳು. ದರ್ಶನ್ ಕೇಶವ ಮೂರ್ತಿಗೆ ಕೊಟ್ಟ ಹಣದ ಬಗ್ಗೆ ಮಾಹಿತಿ ಇಲ್ಲ.
ಇನ್ನು 2 ದಿನ ಆರೋಪಿ ದರ್ಶನ್ ರನ್ನ ಕಸ್ಟಡಿಗೆ ಪಡೆದಿರುವಂತಹ ಪೊಲೀಸರು ಇಂದು ಮೈಸೂರಿನಲ್ಲಿ ಸ್ಥಳ ಮಹಾಜರು ಮಾಡಬಹುದು. ಅಲ್ಲದೆ ಲಭ್ಯವಾದ ವಿಡಿಯೋ ಪರಿಶೀಲನೆಯನ್ನ ಕೂಡ ಮಾಡಬಹುದು. ಹೀಗಾಗಿ ನಟ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಸಂಕಷ್ಟ ಕಾದಿದೆ ಅಂದ್ರೆ ತಪ್ಪಾಗಲಾರದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ನಿರಂತರವಾಗಿ ಫಾಲೋ ಅಪ್ ಮಾಡ್ತಿದ್ರೆ, ಎಸ್ಪೆಷಲಿ ನಿನ್ನೆ ಕೋರ್ಟ್ ಹಾಲ್ ಅಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಏನೆಲ್ಲ ಆಯ್ತು, ಜೊತೆಗೆ ಇನ್ನು ಮುಂದೆ ಯಾವೆಲ್ಲ ಪ್ರಕ್ರಿಯೆಗಳನ್ನ ಪೊಲೀಸರು ಅನುಸರಿಸ್ತಾರೆ ಅಂತ, ರೇಣುಕಾಸ್ವಾಮಿ ಮೊಬೈಲ್ ಪತ್ತೆ ಮಾಡುವಲ್ಲೂ ಕೂಡ ಮುಂದಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಸ್ ಶ್ರುತಿ, ನೋಡಿ, ಪ್ರಮುಖವಾಗಿ ಈಗ ನಿನ್ನೆ ಕಸ್ಟಡಿಗೆ ಕೇಳಿದಂಥ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಒಂದಷ್ಟು ವಿಚಾರಗಳನ್ನು ಮೆನ್ಷನ್ ಮಾಡಿ ಯಾವ ಕಾರಣಕ್ಕೋಸ್ಕರ ನಾವು ಇವರನ್ನು ಕಸ್ಟಡಿಗೆ ಕೇಳ್ತಾ ಇದ್ದೀವಿ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅದಕ್ಕಿಂತ ಮುಂಚೆ ರಿಮೈಂಡ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಯಾವಾಗ ಅಲ್ಲಿ ಪ್ರಮುಖವಾಗಿ ಕಸ್ಟಡಿಗೆ ಕೊಡಬಾರ್ದು ಅಂತೇಳಿ ಆಕ್ಷೇಪವನ್ನು ದರ್ಶನ್ ಪರ ವಕೀಲರು ವ್ಯಕ್ತಪಡಿಸ್ತಾರೋ ಆಗ ಮತ್ತೊಮ್ಮೆ ನ್ಯಾಯಾಧೀಶರು ಆ ಒಂದು ರಿಮೈಂಡ್ ಅರ್ಜಿಯನ್ನು ಮರುಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಉಲ್ಲೇಖ ಆಗಿದ್ದಂಥ ಒಂದಷ್ಟು ಪಾಯಿಂಟ್ಗಳನ್ನು ಗಮನಿಸಿ ಅವ್ರಿಗೆ ಕಸ್ಟಡಿ ಅವಶ್ಯಕತೆ ಇದೆ ಅಂತೇಳಿ ಕಸ್ಟಡಿಗೆ ಕೊಡುವಂಥ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಏನು ಆ ಪಾಯಿಂಟ್ಗಳಂತೇಳಿ ಗಮನಿಸ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ದರ್ಶನ್ ತನ್ನ ಪತ್ನಿಗೆ 3 ಲಕ್ಷ ನಗದನ್ನ ಕೊಟ್ಟಿದ್ರು. ಜೊತೆಗೆ ದರ್ಶನ್ ಮನೆಯಲ್ಲಿ 36 ಲಕ್ಷ ಹಣ ಕೂಡ ಪತ್ತೆ ಆಗಿತ್ತು. ಈ ಹಣದ ಮೂಲ ಏನು ಅನ್ನೋದ್ರ ಬಗ್ಗೆ ಈಗ ಪತ್ತೆ ಹಚ್ಚಬೇಕಾಗಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ರೇಣುಕಾಸ್ವಾಮಿಯ ಮೊಬೈಲ್, ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಮೇಜರ್ ಎವಿಡೆನ್ಸ್ ಅಂತ ಇರೋದು ರೇಣುಕಾಸ್ವಾಮಿಯ ಮೊಬೈಲ್. ಯಾಕೆಂತಂದ್ರೆ ರೇಣುಕಾಸ್ವಾಮಿ ಮಾಡಿದ ಅಶ್ಲೀಲ ಮೆಸೇಜ್ನಿಂದಾಗಿ ಈ ಒಂದು ಕೃತ್ಯ ನಡೀತು ಅಂತೇಳಿ ಆರೋಪಿಗಳೆಲ್ಲರೂ ಕೂಡ ಸ್ವಇಚ್ಛೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಮೊಬೈಲ್ ಪತ್ತೆ ಆಗೋವರೆಗೂ ಕೂಡ ಇಲ್ಲ ಒಂದು ಕಡೆ ಪ್ರಬಲವಾದಂಥ ಸಾಕ್ಷಿ ಈಗ ಸಿಗೋದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಾಗಿ ಇದೇ ಒಂದು ಕಾರಣಕ್ಕೋಸ್ಕರ ಮೊಬೈಲನ್ನು ಹುಡುಕಬೇಕು ಅನ್ನೋ ಒಂದು ಕಾರಣವನ್ನ ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದರೆ ಅದೇ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು SPP ಪ್ರಸನ್ನ ಕುಮಾರ್ ಅವರು ಕೋರ್ಟ್ನಲ್ಲಿ. ಮತ್ತೊಂದು ಕಡೆ ಈಗ ಪ್ರದೋಷ್ ಏನಿದ್ದಾನೆ, ಪ್ರದೋಷ್ ಕೆಲ ಆರೋಪಿಗಳಿಗೆ ಹಣವನ್ನ ಕೂಡ ಕೊಟ್ಟಿದ್ದ. ಜೊತೆಗೆ ಆತನ ಮೊಬೈಲ್ಗೆ ಒಂದಷ್ಟು ವಿಡಿಯೋಗಳು ಕೂಡ ಬಂದಿತ್ತು, ವಿನಯ್ ಮೊಬೈಲ್ಗೆ ವಿಡಿಯೋಗಳು ಬಂದಿತ್ತು. ಇದು ಯಾರು ಕಳಿಸಿರೋ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಾಗಬೇಕು, ಜೊತೆಗೆ ತನಿಖೆ ಕೂಡ ನಡೆಸಬೇಕು ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೆಲ್ಲದರ ಜೊತೆಯಲ್ಲಿ ದರ್ಶನ್ ಸ್ಥಳ ಮಹಾಜರನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಮೈಸೂರಿನಲ್ಲಿ ಯಾರೆಲ್ಲ ಸಂಪರ್ಕ ಮಾಡಿದ್ರು, ಯಾರನ್ನ ಇವರು ಹೋಗಿ ಭೇಟಿ ಮಾಡಿದ್ರು, ಇದೆಲ್ಲವೂ ಕೂಡ ಸ್ಥಳ ಮಹಾಜರನ್ನ ಮಾಡಬೇಕು ಅಂತೇಳಿ ನಿನ್ನೆ ಕೋರ್ಟ್ನಲ್ಲಿ ಈ ಒಂದು ವಿಚಾರವನ್ನ ಕೂಡ ವಾದ ಮಂಡಿಸಿದ್ರು. ನೋಡಿ, ಕೊಲೆ ಆದ ಬಳಿಕ ದರ್ಶನ್ 3 ಗಂಟೆಗೆ ನೇರವಾಗಿ ಮೈಸೂರಿಗೆ ಹೋಗಿ ಅಲ್ಲಿ ಶೂಟಿಂಗ್ ನಲ್ಲಿ ಕೂಡ ಭಾಗಿಯಾಗಿದ್ರು. ಖಾಸಗಿ ಹೋಟೆಲ್ ನಲ್ಲಿ ಕೂಡ ಅಲ್ಲಿ ಸ್ಟೇ ಆಗಿದ್ರು. ಜಿಮ್ ನಲ್ಲಿಯೂ ಕೂಡ ಅವರು ವರ್ಕೌಟ್ ಅನ್ನ ಮಾಡಿದ್ರು. ಹಾಗಾಗಿ ಆ ಸ್ಥಳದಲ್ಲಿ ಮಹಾಜರನ್ನ ಮಾಡಬೇಕು ಅಂತೇಳಿ ವಕೀಲರು ಅಲ್ಲಿ ವಾದವನ್ನ ಮಂಡಿಸಿದ್ರು. ಹಾಗಾಗಿ ಇದೆಲ್ಲವನ್ನ ಕೂಡ ಗಮನಿಸಿದಾಗ, ಪಾಯಿಂಟ್ ಬೈ ಪಾಯಿಂಟ್ ಗಮನಿಸ್ತಾ ಹೋದಾಗ ಒಂದಷ್ಟು ವಿಚಾರಗಳು ಈಗ 2 ದಿನದಲ್ಲಿ ಇದೆಲ್ಲವನ್ನು ಕೂಡ ಸ್ಥಳ ಮಹಾಜರನ್ನ ಮಾಡೋದಾಗ್ಲಿ, ವಿಚಾರಣೆಯನ್ನು ನಡೆಸೋದಾಗ್ಲಿ, ಒಂದಷ್ಟು ತನಿಖೆಯನ್ನು ನಡೆಸೋದಾಗ್ಲಿ ಈಗ ಪೊಲೀಸರು ಮುಂದಾಗ್ತಾರೆ. ಅದರ ಜೊತೆಗೆ ಈಗ ವಿನೋದ್ ಏನಿದ್ದಾರೆ, ಈ ಸ್ಟೋನಿ ಬ್ರೋಕ್ನ ಮಾಲೀಕ ಏನಿದ್ದಾನೆ, ಆತನ ಮೊಬೈಲ್ಗೆ ವಿಡಿಯೋವನ್ನ ಕಳಿಸಿರಲ್ಲ. ಆ ವಿಡಿಯೋವನ್ನ ಕಳಿಸಿದ್ದು ಯಾರು ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಕೂಡ ಆತ ಬಾಯ್ಬಿಟ್ಟಿಲ್ಲ. ಅದರ ಬಗ್ಗೆ ಕೂಡ ತನಿಖೆ ಮಾಡಬೇಕಾಗಿದೆ. ಈ ಎಲ್ಲ ಅಂಶಗಳನ್ನ ಕೂಡ ರಿಮೈಂಡ್ ಅರ್ಜಿಯಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಮಾಡಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ರು. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಕಸ್ಟಡಿಗೆ ಕೇಳ್ತಾ ಇದ್ವಿ ಅಂತೇಳಿ ಈ ಎಲ್ಲ ವಿಚಾರಗಳನ್ನ ಕೂಡ ಇವತ್ತು ಮತ್ತೆ ನಾಳೆ ಸಂಜೆ ಒಳಗಡೆ ಎಲ್ಲಾ ಮಾಹಿತಿಯನ್ನು ಕೂಡ ಕಲೆ ಹಾಕಲಿದ್ದಾರೆ. ಶ್ರುತಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ